ಅವಳು ಕೊಬ್ಬು ನೋಡು, ಆ 2 ಖಾಲಿ ಪೀಲಿಗಳನ್ನ ಜೊತೆಲಿ ಹಾಕೊಂಡು ಲೇಡಿ ರ್ಯಾಂಬೋ ಥರ ಲುಕ್ ಕೊಡ್ತಾಳೆ. ಅವಳು ಪುಡಂಗ್ ಅನ್ಕೊಂಬಿಟ್ಟಿದ್ದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಆದಿ. ಯಾವತ್ತೂ ಅವಳು ನಿನ್ ತಂಟೆಗೂ ಬರಬಾರ್ದು, ನನ್ನ ತಂಟೆಗೂ ಬರಬಾರ್ದು. ಅವಳು ನೋಡ್ತಾ ಇದ್ರೆ ಕರ್ಕೊಂಡೋಗಿ ಯಾವ್ದಾದ್ರು ಕತ್ಲೆ ರೂಮಲ್ಲಿ ಕೂಡಕ್ ಬಿಡ್ಬೇಕು ಅನ್ಸುತ್ತೆ. ಅವಳು ನೋಡ್ತಾ ಇದ್ರೆ ಕರ್ಕೊಂಡೋಗಿ ಯಾವ್ದಾದ್ರು ಕತ್ಲೆ ರೂಮಲ್ಲಿ ಕೂಡಕ್ ಬಿಡ್ಬೇಕು ಅನ್ಸುತ್ತೆ. ಆದಿನೇ ಐಡಿಯಾ ಕೊಟ್ಟ, ಸಖತ್ ಐಡಿಯಾ ಇದೆ ಅವಳಿಗೆ. ಬೇರೆಯವ್ರ ನೆಮ್ಮದಿನ ಹಾಳು ಮಾಡಿ ಇವಳು ಮಾತ್ರ ನೆಮ್ಮದಿಯಾಗಿ ಓದ್ಕೋತಾ ಇದ್ದಾಳೆ. ಮನೇಲೂ ಹೀಗೆ ಮಾಡೋದು. ಅವಳು ಟೆಸ್ಟ್ ಬರೆಯೋದು ಅಷ್ಟರಲ್ಲೇ ಅದೇ. ಏನೇ ವಿದ್ಯಾ? ಅಲ್ಲಿ ನೋಡಿ, ಆ ಆದಿ ಮತ್ತೆ ಶಮಿತಾ ನಿನ್ನೆ ನೋಡ್ಕೊಂಡು ಏನೋ ಸ್ಕೆಚ್ ಹಾಕ್ತಾ ಇದ್ದಾರೆ. ಅವ್ರು ಏನಾದರೂ ಸ್ಕೆಚ್ ಹಾಕಲಿ, ಏನಾದರೂ ಡೀಲ್ ಮಾಡಲಿ, ಬಿಟ್ಟಾಕೆ. ಆದಿ ಏನೇ ಸ್ಕೆಚ್ ಹಾಕಿದ್ರು ಅದು ಡೀಲ್ ಆಗಲ್ಲ. ಡೀಲ್ ಆದ್ರೆ ಸರಿಯಾಗಲ್ಲ, ನನಗೆ ಚೆನ್ನಾಗಿ ಗೊತ್ತು. ಹಾಯ್ ಎವ್ರಿಬಡಿ, ಕೂತ್ಕೊಳ್ಳಿ. ಈ ವಾರ ಯಾವತ್ತೋ ಒಂದಿನ ಸರ್ಪ್ರೈಸ್ ಟೆಸ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಇಡೀ ವಾರ ಮಾಡಲಿಲ್ಲ ಅಂದಮೇಲೆ ನಿನ್ನೆನೇ ನಿಮಗೆ ಗೊತ್ತಾಗಿರುತ್ತೆ ಸರ್ಪ್ರೈಸ್ ಟೆಸ್ಟು ಇವತ್ತೇ ಅಂತ. ನಿಮ್ಮ ಬುಕ್ಸ್ ಎಲ್ಲ ಕೊಡಿ. ಪೀರಿಯಡ್ ಇರೋದು 1 hour, ಟೆಸ್ಟು 50 minutes. 50 ನಿಮಿಷದೊಳಗಡೆ ಫಿನಿಶ್ ಮಾಡು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರ್, ಅಡಿಷನಲ್. ಲಕ್ಷ್ಮಿ, ಇದು ನೀನು ತಗೊಳ್ತಾ ಇರೋ 4ನೇದು. ಸರ್, ಅಡಿಷನಲ್. 1 more. ಥ್ಯಾಂಕ್ ಯು ಸರ್. ಸರ್, ಅಡಿಷನಲ್. ಸರ್, ನನಗೂ ಒಂದು. ಸರ್, Only 10 minutes left. ಈ ವಿದ್ಯಾ, ಏನೇ ಇವರಿಬ್ರು ಟೆಸ್ಟ್ ಅನ್ಕೊಂಡಿದಾರ ಅಥವಾ ಸೆಮಿಸ್ಟರ್ ಎಕ್ಸಾಮ್ ಅನ್ಕೊಂಡಿದಾರ? ಈ ರೇಂಜಿಗೆ ಬರೀತಾ ಇದಾರ? ನಮ್ಮ ಆದಿ ಈ ಸಲ ಲಕ್ಷ್ಮಿನ ಬೀಟ್ ಮಾಡೋದು ಗ್ಯಾರಂಟಿ. ನಂಗೆ ಯಾಕೋ ಈ ಟೆಸ್ಟಲ್ಲಿ ಲಕ್ಷ್ಮಿನ ಫಸ್ಟ್ ಬರ್ತಾಳೆ ಅನಿಸ್ತದೆ. ಈ ಕ್ಲಾಸಲ್ಲಿ ಬೆಸ್ಟ್ ಸ್ಟೂಡೆಂಟ್ ಪೇರ್ ಆಗ್ತಾರೆ ಆದಿಲಕ್ಷ್ಮಿ. ಏನ್ ದೊಡ್ಡ ಸೆಮಿಸ್ಟರ್ ಎಕ್ಸಾಮ್ ಬರೀತಿರೋ ತರ ಆಡ್ತಿದ್ದಾಳೆ. ಅವ್ರ ಬಗ್ಗೆ ಮಾತಾಡೋದು ಬಿಟ್ಟು ನೀನ್ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು ನೋಡು. ಯಾರಿಗೆ ಬರೆಯೋದಕ್ಕೆ ಇಷ್ಟ ಇಲ್ವೋ ಅವ್ರು ಎದ್ದು ಆಚೆ ಹೋಗ್ಬೋದು. ಡೋಂಟ್ ಡಿಸ್ಟರ್ಬ್ ಅದರ್ಸ್. ಸರ್, ಅಡಿಷನಲ್. ಸರ್, ನನಗೂ ಒಂದು. ಹೇಯ್, ನನ್ನ ಹತ್ರ ಒಂದು ಐಡಿಯಾ ಇದೆ ಕಣ್ರೋ. ಏನೇ ಅದು? ಹೇಳಲ್ಲ, ಎಕ್ಸಿಕ್ಯೂಟ್ ಮಾಡಬೇಕು. ಸರಿ, ನೀನು ಯಾವಾಗ ತಾನೇ ಹೇಳಿ ಮಾಡ್ತೀಯ? ಈಗ ಯಾವುದಕ್ಕೆ ಬೆಂಕಿ ಹಾಕ್ಬೇಕು ಅನ್ಕೊಂಡಿದ್ಯೋ ಏನೋ. ಅಂದರೆ ನಿನ್ನ ಐಡಿಯಾ ಬಗ್ಗೆ ಹೇಳ್ದೆ ಕಣೆ. ನಿಂಗೆ ಬರೋ ಐಡಿಯಾಗಳೆಲ್ಲ ಬೆಂಕಿ ಥರ ಇರ್ತವೆ ಅಂತ. ಇವಾಗ ಬಂದಿರೋ ಐಡಿಯಾನು ಬೆಂಕಿ ಥರನೇ ಇದೆ. ಅಲ್ಲಿ ನಿಂತಿದ್ದಾರಲ್ಲ ವೇಸ್ಟ್ ಬಾಡಿಗಳು,
ವೇಸ್ಟ್ ಬಾಡಿಗಳ ಅವ್ಯಾಕೆ ನಿನಗೆ? ಕೆಲವು ಕೆಲಸಗಳಿಗೆ ಆ ವೇಸ್ಟ್ ಬಾಡಿಗಳೇ ಯೂಸ್ ಆಗೋದು ಕಣೆ. ಅಲ್ಲಿ ಬರ್ತಾ ಇದ್ದಾನಲ್ಲ ಅವನು ಲಾಸ್ಟಿಂದ 2ನೇ ಬೆಂಚ್ ಅವನು. ಹಲೋ ಚರಣ್, ಹಾಯ್ ಶಮಿತಾ ಅವರೇ. ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ಏನು ಹೇಳಿ? ನಮ್ಮ ಲಕ್ಷ್ಮಿ ಇದ್ದಾಳಲ್ಲ, ಅವಳನ್ನ HOD ಕರಿತಿದ್ದಾರೆ, ಆಫೀಸ್ ರೂಮ್ ಹತ್ರ ಬರೋದಕ್ಕೆ ಹೇಳ್ತೀಯಾ? ಅವ್ರನ್ನ HOD ಕರೆದ್ರಾ? ಹೌದು. ಅದು ನೀವೇ ಹೇಳ್ಬೋದಲ್ಲ. ಅದು ನಿಮಗೆ ಗೊತ್ತಲ್ವಾ, ನನಗೂ ಅವಳಿಗೂ ಬರಲ್ಲ ಅಂತ. ಅದಕ್ಕೆ ನಾನು ಹೇಳ್ದೆ ಅಂತ ಹೇಳ್ಬೇಡ. ಸರಿ ಶಮಿತಾ ಅವರೇ. ಲಕ್ಷ್ಮಿ ಹಿಂಗೆ ಬರ್ದೆ ಟೆಸ್ಟು? ಚೆನ್ನಾಗಿ ಬರ್ದಿದ್ದೀನಿ ಅನ್ಸುತ್ತೆ ಕಣ. ಲೇ ವಿದ್ಯಾ, ಅವಳು ಲೆಕ್ಚರರ್ ಹತ್ರ ಒನ್ ಮೋರ್ ಅಂತ ಅಡಿಷನಲ್ ಈಸ್ಕೊಂಡಿದ್ ನೋಡಿದ್ಮೇಲೂ ನೀನು ಈ ಕ್ವಶನ್ ಅವಳು ಕೇಳ್ತಿದ್ಯಲ್ಲ. ಏನ್ರಮ್ಮ, ನಾನು ಒಬ್ಳೆ ಅಡಿಷನಲ್ ಇಸ್ಕೊಂಡಿದ್ದ? ನೀವ್ಯಾರು ಇಸ್ಕೊಳ್ಳೇ ಇಲ್ವಾ? ಒಂದೇ ಪೇಜಲ್ಲಿ ಎಲ್ಲ ಬರೆದ್ಬಿಟ್ರಾ? ನಿನ್ನಷ್ಟು ಇಸ್ಕೊಂಡಿಲ್ಲ ಬಿಡು ಲಕ್ಷ್ಮಿ. ನಾನೇನು ಜಾಸ್ತಿ ಅಡಿಷನಲ್ ತೊಗೊಂಡಿಲ್ಲ, ಏನೋ ಒಂದು 8 ಅಡಿಷನಲ್ ತೊಗೊಂಡಿರ್ಬೋದಪ್ಪ. 50 ನಿಮಿಷ ಟೆಸ್ಟಲ್ಲಿ 8 ಅಡಿಷನಲ್ ಶೀಟಾ? ನಾವೇನೋ ಒಂದು 3-4 ತಗೊಂಡಿರ್ತೀವಿ ಅಷ್ಟೇ. ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ದೊಡ್ಡದು ಕಣ್ರೆ. ನಿನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ, ನಿನ್ನ ಮೆದುಳು ದೊಡ್ಡದು. ಲಕ್ಷ್ಮಿ, ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇತ್ತಲ್ವಾ? ಅದಕ್ಕೆ ಏನು ಆನ್ಸರ್ ಬರ್ದೆ? The main function of management are planning, organizing, staffing, directing, controlling. ಆಮೇಲೆ ಅದನ್ನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದೆ ಕಣೆ. ಅಯ್ಯೋ, ಇದ್ರಲ್ಲೂ ನನ್ನ ಮಾರ್ಕ್ಸ್ ಹೋಯ್ತು. ಯಾಕೆ? ನಾನು ಸ್ಟಾಫಿಂಗ್ ಬಿಟ್ಟಿದ್ದೀನಿ. ಅದು ಹೆಂಗೆ ಬಿಟ್ಟೆ ನೀನು? ಸ್ಟಾಫಿಂಗ್ ಇಲ್ಲದೆ ಅದು ಹೆಂಗೆ ಫಂಕ್ಷನ್ ಆಗೋದಕ್ಕೆ ಸಾಧ್ಯ? ಬಿಸ್ನೆಸ್ಸು ಬೇಸಿಕ್ ಅಲ್ವಾ ಇದೆಲ್ಲ? ನಾವೆಲ್ಲ ಬೇಸಿಕ್ಸ್ ಎಲ್ಲ ವೀಕ್ ಕಣೆ. ಬೇಸಿಕಲ್ಲೇ ನೀವು ವೀಕ್ ಆಗಿದ್ದಿದ್ರೆ MBA ತನಕನೇ ಬರ್ತಾ ಇರಲಿಲ್ಲ. ನಿಮ್ಮಿಬ್ರದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ. ಹಾಯ್ ಲಕ್ಷ್ಮಿ. ಹಾಯ್. ನಿಮ್ಮನ್ನ HOD ಆಫೀಸ್ ರೂಮ್ ಹತ್ರ ಕರೀತಿದ್ರೆ. ನನ್ನೇನಾ? ನಮ್ಮ ಕ್ಲಾಸಲ್ಲಿ ನೀವು ಒಬ್ಬರೇ ಅಲ್ಲ ಲಕ್ಷ್ಮಿ ಅಂತ ಇರೋದು? ಹೌದು ಹೌದು. ಮತ್ತೆ ಬೇಗ ಹೋಗಿ. ಸರಿ. HOD ನನ್ನನ್ನು ಯಾಕೆ ಕರೆದ್ರು? ಸರಿ ಕಣ್ರೆ, ಹೋಗಿ ಅದೇನು ಅಂತ ಕೇಳ್ಕೊಂಡು ಬರ್ತೀನಿ. ಲಕ್ಷ್ಮಿ, ನಾವು ಜೊತೆಲಿ ಬರ್ತೀವಿ ಕಣೆ. ನೀವು ಯಾಕ್ರೆ ಅಲ್ಲಿ ತನಕ ಬರ್ತೀರಾ? ಹೇಗಿದ್ರು ನಾನು ಮನೆಗೆ ಹೋಗೋದೇ ಅಲ್ವಾ. ನೀವಿಬ್ರು PGಗೆ ಹೋಗಿ, ನಾನು ಅದೇನು ಅಂತ ಕೇಳ್ಕೊಂಡು ಮನೆಗೆ ಹೊರಡ್ತೀನಿ. ಸರಿ, ಬಾಯ್ ಕಣ್ರೆ, ಹುಷಾರ್. ಲಕ್ಷ್ಮಿ.